ಜೈ ಸರ್, ಇವಾಗ ದೃಶ್ಯ ನೋಡಿ. ಆಶ್ಚರ್ಯ ಆಶ್ಚರ್ಯ. ಬಾಬು ಸರ್ ನಿಮ್ಗೆ ಒಂದು ವಿಡಿಯೋ ಕಳಿಸಿ ನೋಡಿ. ಆಯ್ತು. ಓ ಕುಡಿಬೇಕು ತಾನೆ. ಸೌಮ್ಯ ಮೇಡಮ್, ಅಮೌಂಟ್ ರೆಡಿ ಮಾಡ್ಕೊಳ್ಳಿ. ಬಿರಿಯಾನಿ ಬೇಕಾ? ಸರ್ ಹೇಳಿ. ಅದೇ ಬಂದ್ರೆ ಸಿಸ್ಟಮ್ ಹತ್ರ ಅಂತ. ಸರಿ ಸರ್, ಆಯ್ತು ಆಯ್ತು ಆಯ್ತು. ಹೀರೋ ಬರೋ ಶಕ್ತಿನೆಲ್ಲ ಹಾಕ್ತವ್ರೆ. ಯಾಕೋ ಬತ್ತಾ ಕಷ್ಟ ಆಗೋಯ್ತಾರಪ್ಪ. ಇಲ್ಲ ಒಟ್ಟಲ್ಲಿ ಹೊತ್ತು ರಾಮ್ ಸರ್ ಬಿರಿಯಾನಿ ತಿನ್ಬೇಕು ಅಷ್ಟೇ. ನೀರು ಕುಡೀರಿ. ಇನ್ನ ಇಲ್ಲ ಇರಮ್ಮ, ಕುಡಿಬೇಕು. ಕುಡೀರಿ ರಾಮ್. ಅದು ನೀರು ಇಲ್ವಲ್ಲ ಅದರಲ್ಲಿ. ಚಾಲೆಂಜ್ ತಗೊಳ್ರಿ. ಅದೇ ನೀರು ಕತೆ ಬಿಡಿ. ಇವತ್ತು ಮಧ್ಯಾಹ್ನ ಒಳ್ಳೆ ಮಟನ್ ಚಾಪ್ಸು, ಮಟನ್ ಕುರ್ಮಾ ಅವಳೆಲ್ಲ ಸ್ಕೀಮ್ ಆಗ್ತಿದ್ರು ಏನೇನು ತಿನ್ಬೇಕು ಅಂತ. ಇದು ರಾಮ್ ಸುಲ್ದ ಮೇಲೆ ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀವಿ. ಅಲ್ಲಿಗೂ ಉದ್ರೋದ್ರೆ ಏನು ಕತೆ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಇವೆ. ನಾಳೆಯಿಂದ ಆಫೀಸಲ್ಲಿ ಇರೋಲ್ಲ, ನಾಳೆಯಿಂದ ಆಫೀಸಲ್ಲಿ ಇರೋಲ್ಲ, ಅದನ್ನೇ ಬಳಸ್ಬೇಕು ನೀವು. ಯಾವ ಪೇಸ್ಟ್ ಬಳಸ್ತೀರಾ ರಾಮ್ ಸರ್? ಇರಮ್ಮ ಸುಲೀಲಿ. ಎಲ್ಲಿ ಸುಮ್ಮನೆ ರೀ, ಸುಲ್ ಬೇರೆ ಹೇಳ್ತಾರೆ. ಒಟ್ಟು ನಾನೇ ಹಾಕ್ತೀನಿ ಇನ್ಸ್ಟಾಗ್ರಾಮ್ಗೆ. ಗ್ರಿಪ್ ಸಿಗ್ತಾ ಇಲ್ವಲ್ಲ. ನಿಧಾನಕ್ಕೆ ಸುಲೀರಿ, ಗಾಬರಿ ಆಗಬೇಡಿ. ಬಿರಿಯಾನಿ ಫಿಕ್ಸು ಫಿಕ್ಸು ಫಿಕ್ಸು. ನನಗೆ ರಾಮ್ ಸರ್ ಡೀಲ್ ಮಾಡಿರೋದಕ್ಕಿಂತ ಸೌಮ್ಯ ಮೇಡಮ್ ಮುಖ ಲಾಕ್ನಲ್ಲಿ ಸ್ಪಾನ್ಸರ್ ಹೋಗಿ ಸೌದಿ ಅಂತ ಬರೀರಿ. ಅದು ಮಧ್ಯ ರೆಡಿಯೋದು. ರಾಮು ಮಣ್ಣಿನ ಮಗ. ಹೇಳಪ್ಪ ಅದಕ್ಕೂ ಮಣ್ಣಿನ ಮಗ, ವೃಕ್ಷ ತಾಯಿಯ ಮಗ. ಹೌದು. ಫ್ಲಡ್ಡಲ್ಲಿದೆ. ಇದು ಎಳ್ಳೀರು ಹೆಂಗಾಯ್ತು? ತೆಂಗಿನಕಾಯಿ ಕುಡ್ದಂಗೆ ಆಗ್ತದೆ. ಎಲ್ಲ ಹೇಳ್ಬಾರ್ದು. ಇನ್ನ ಕುಡಿಯೋದು ಇಲ್ಲ ಐತಿ. ಆಮೇಲೆ ಲಾಸ್ಟಲ್ಲಿ ಫಸ್ಟ್ ಇದು ರಿಪೇರಿ ಮಾಡ್ತಾ ಇರೋದು. ಇನ್ನ ನೀವು ಯಾವ ಥರ ಟ್ರೈನಿಂಗ್ ತಗೊಂಡಿರ್ಬೇಕು ಲೆಕ್ಕ ಹಾಕಿ. ನೆನ್ನೆ ಎಷ್ಟು ತೆಂಗಿನಕಾಯಿ ಸುಲ್ದಿರ ಸರ್ ಮನೆಗೆ ಹೋಗಿ? ನಾನು ನಿಮ್ಗೆ ಏನು ಹೇಳಿದೆ, ನಾನು ಹೆಂಡತಿ ಊರಲ್ಲಿ ಹೋಗಿದ್ರೆ ಅವ್ರ ಮಚ್ಚೆಲ್ಲ ಕಟ್ತಾರೆ, ನಾನು ಅಲ್ಲೆಲ್ಲ ಮೂರು ಕುಡ್ದೇ ಕುಡಿತೀರ ಬರ್ರಿ. ಡಬ್ಬ ಮಾಹಿತಿ ಇದನ್ನೇ ಸುಲಿಯೋದು. ಸ್ವಲ್ಪ ಇನ್ನು ಸ್ವಲ್ಪ ಮಾಡಿ ಮಾತಾಡ್ ಬಿಡಿ. ಬೆಂದಿ ಅಂತಲ್ಲ, ಅದ್ರ ಬಗ್ಗೆ ಟೆನ್ಷನ್ ಬೇಡ. ಎನರ್ಜಿ ಇದೆ, ಅಷ್ಟು ಎನರ್ಜಿನೂ ಹಾಕಿ ನೋಡಿ. ಹಣ್ಣು ತಿಂದ್ರೆ ನೀವು, ಸಿಪ್ಪೆ ತಿಂದ್ರೆ ಟೈಮ್. ಆರು ಬೇರೆ ರೆಕಾರ್ಡ್ ಮಾಡ್ಕೊಡ್ರ ಬಿಡಿ. ಸೌಮ್ಯ ಮೇಡಮ್ ರೆಡಿ ಮಾಡಿ ಕುಡೀರಿ. ಕುಡೀರಿ. ಏನು ಕುಡೀರಿ ಅದರಲ್ಲಿ? ಅಲ್ಲೋಡು ವೇಸ್ಟ್ ಆಗಲ್ವಾ?